ಹಾಯ್ ಫ್ರೆಂಡ್, ನಾನು ಮಂಡ್ಯ ಮಣ್ಣಿನ ಮಗ ಪ್ರದೀಪ ಮಾತನಾಡ್ತಾ ಇರೋದು. ನಾನು ಜಮೀನು ಕಡೆ ಬಂದಿದ್ದೆ. ನಮ್ಮ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕಿಗೆ ಸೇರಿರುವಂಥ ಅಳ್ವಡಿ ಗ್ರಾಮದ ರೈತರು ತುಂಬ ಸಕ್ಕತ್ತಾಗಿ ಭತ್ತ ಬೆಳೆದಿದ್ದಾರೆ. ನೋಡಿ ಯಾವ ಥರ ಭತ್ತ ಬೆಳೆದಿದ್ದಾರೆ. ತುಂಬಾ ಖರ್ಚು ಮಾಡಿದ್ದಾರೆ ಭತ್ತ ಬೆಳೆಯೋಕ್ಕೆ. ಯಾವುದೇ ಒಂದು ವ್ಯವಸಾಯ ಬೆಳಿಬೇಕಾದ್ರೂ ವ್ಯವಸಾಯ ಮಾಡಿ ಅದನ್ನು ಬೆಳಿಬೇಕಾದ್ರೆ ತುಂಬ ಖರ್ಚು ಮಾಡಿ ಬೆಳೀತಾರೆ. ಸಾಲ ಒಂದು ಮನೆಯಲ್ಲಿ ಸಾಲ ಆದರೂ ಸರಿಯೇ ತಂದು ವ್ಯವಸಾಯ ಮಾಡ್ತಾರೆ ನಮ್ಮ ರೈತರು. ನಿಜಕ್ಕೂ ತುಂಬ ಕಷ್ಟಪಡ್ತಿದ್ದಾರೆ. ನೋಡಿ ಯಾವ ಥರ ಭತ್ತ ಬೆಳೆದಿದ್ದಾರೆ ನೋಡಿ. ಒಂದು ಟ್ರಿಪ್ಪು ನೋಡಿ, ತುಂಬಾ ಸಕ್ಕತ್ತಾಗಿ ಬೆಳೆದಿದ್ದಾರೆ ನಿಜಕ್ಕೂ. ಅದೇ ಥರ ಅಡಿಕೆ ಸಸಿಗಳು ಅಲ್ಲೊಂದು ಫಾರಮ್ ಐತೆ ನೋಡಿ, ಆಡು ಕುರಿ ಫಾರಮ್ ಅದು. ಅದೇ ಥರ ಸಾಲಾಗಿ ತೆಗು ಮರಗಳು ಕೂಡ ನೆಟ್ಟಿದ್ದಾರೆ ನಮ್ಮ ಅಳ್ವಡಿ ಗ್ರಾಮದ ನಮ್ಮ ರೈತರು. ನಮ್ಮ ಅಳ್ವಡಿ ಗ್ರಾಮದ ನಮ್ಮ ರೈತರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು, ತುಂಬ ಟ್ಯಾಂಕ್ಸ್, ಧನ್ಯವಾದಗಳು. ಯಾಕೆಂದರೆ ತುಂಬ ಕಷ್ಟಪಡ್ತಾರೆ ನಿಜಕ್ಕೂ. ಯಾವುದೇ ಒಂದು ಬೆಳೆ ಬೆಳಿಬೇಕಂದ್ರೂ ಭತ್ತ ಆಗ್ಬೋದು, ಕಬ್ಬು ಆಗ್ಬೋದು, ರಾಗಿ ಆಗ್ಬೋದು, ಜೋಳ ಆಗ್ಬೋದು, ಹಣ್ಣು ಗಿಡಗಳಾಗ್ಬೋದು, ಟೊಂಬೊಟೊ, ಬದನೆ ಗಿಡ, ನುಗ್ಗೆ ಗಿಡ, ಬೀನೀಸು, ಮೂಲಂಗಿ ಪ್ರತಿಯೊಂದು ಬೆಳೀತಾರೆ ನಿಜಕ್ಕೂ. ತುಂಬ ಕಷ್ಟಪಟ್ಟೇ ಬೆಳಿಬೇಕು ಎಲ್ಲನೂ. ಯಾಕೆಂದರೆ ರೈತರು ಇದ್ರೆ ಮಾತ್ರ ಅದು ಸಾಧ್ಯ ಆಗೋದು ನಿಜಕ್ಕೂ. ರೈತರು ಸೈನಿಕರು ಇಬ್ಬರೂ ಇರಬೇಕು ನಿಜಕ್ಕೂ ನಮ್ಮ ಕನ್ನಡ ನಾಡಿನಲ್ಲಿ. ನೋಡಿ ತುಂಬ ಅದ್ಭುತವಾಗಿ ಬೆಳೆದಿದ್ದಾರೆ. ನೋಡಿ ಯಾವ ಥರ ಬೆಳೆದಿದ್ದಾರೆ ಅಂತ, ತುಂಬ ಸಕ್ಕತ್ತಾಗಿ ಬೆಳೆದಿದ್ದಾರೆ ನಿಜಕ್ಕೂ. ಅದೇ ಥರ ಸಾಲಾಗಿ ತೆಗು ಮರಗಳು ಕೂಡ ನೆಟ್ಟಿದ್ದಾರೆ ನೋಡಿ, ತುಂಬ ಸಕ್ಕತ್ತಾಗಿ ಬೆಳೆದಿದ್ದಾರೆ ನಿಜಕ್ಕೂ. ನೋಡಿ ಸಾಲಾಗಿ ತೆಗು ಮರ ನೋಡಿ ಯಾವ ಥರ ಬೆಳೆದಿದ್ದಾರೆ ಅಂತ. ಅದೇ ಥರ ನಮ್ಮ ರೈತರು ಬೆಳೆನೆ ಗದ್ದೆ ಹತ್ರ ಬಂದಿದ್ದಾರೆ ನೋಡಿ. ಯಾವ ಥರ ಬಂದು ಆಲೆ ಮರಗಳಲ್ಲಿ ಕಾಯಿ ಕಿತ್ಕೊಂಡು ಮನೆಗೆ ತಗೊಂಡು ಹೋಗ್ತಿದ್ದಾರೆ ಚೀಲಕ್ಕೆ ತುಂಬ್ಕೊಂಡು ನಮ್ಮ ರೈತರು ನಿಜಕ್ಕೂ. ನಮ್ಮ ರೈತರು ಏನೆಲ್ಲ ಒಂದು ವ್ಯವಸಾಯ ಮಾಡ್ಯಾರೆ ಅದೆಲ್ಲ ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ ನೋಡಿ. ಒಂದು ಟ್ರಿಪ್ಪು ಎಲ್ಲ ಖುಷಿ ಪಡಿ. ನಮ್ಮ ರೈತರಿಗೆ ಅದೇ ಥರ ಒಂದು ಲೈಕ್ ಕೊಡಿ ನೋಡಿ ಯಾವ ಥರ ಬೆಳೆದಿದ್ದಾರೆ ಅಂತ. ಮುಂದೆ ನೋಡೋಣ ಇನ್ನು ಯಾವ್ಯಾವ ಥರ ಏನೆಲ್ಲ ಒಂದು ವ್ಯವಸಾಯ ಮಾಡ್ತಾವ್ರೆ ಅದೆಲ್ಲ ವಿಡಿಯೋ ಮುಖಾಂತರ ನೋಡೋಣ. ನೋಡಿ ನಮ್ಮ ಅಳ್ವಡಿ ಗ್ರಾಮದ ನಮ್ಮ ರೈತರು ಆಲೆ ಗದ್ದೆ ಹತ್ರ ಬಂದ್ಬಿಟ್ಟು ಸೊಪ್ಪು ಕುಯ್ಕೊಂಡು ಸೊಪ್ಪು ಕುಯ್ಕೊಂಡು ಆಲಿಯ ತಗೊಂಡು ಮಂಡ್ಯಕ್ಕೆ ಹೋಯ್ತಿದ್ದಾರೆ, ಮಾರ್ಕೆಟ್ಗೆ ಹೋಗ್ತಿದ್ದಾರೆ ನಿಜಕ್ಕೂ. ನೋಡಿ ತುಂಬಾ ಕಷ್ಟಪಡಬೇಕು. ತುಳಸಿ ಗಿಡ ನೆಟ್ಟಿದ್ದಾರೆ, ಸಾಲಾಗಿ ತುಳಸಿ ಬೆಳೀತಿದ್ದಾರೆ ನೋಡಿ. ತುಳಸಿನೂ ಒಂದು ವ್ಯವಸಾಯ. ಕೃಷಿ ಅಂದ್ರೇನು ವ್ಯವಸಾಯ ಅಂದ್ರೇನು ಎರಡು ಹೊಂದಿದೆ ನೋಡಿ. ಇಡೀ ಕರ್ನಾಟಕ ನೋಡ್ಲಿ ಮುಂದಕ್ಕೆ ಗಾಡಿಯ ತುಳಸಿ ನೋಡಿ, ತುಳಸಿ ಗಿಡ ವ್ಯವಸಾಯ ಮಾಡಿದ್ದಾರೆ, ಕೃಷಿ ಮಾಡಿದ್ದಾರೆ ನಿಜಕ್ಕೂ. ತುಂಬ ಸಕ್ಕತ್ತಾಗಿ ಬೆಳೆದಿದ್ದಾರೆ ತುಳಸಿ ಸೊಪ್ಪ. ಇದು ದೇವಸ್ಥಾನಗಳಿಗೆ ಹೋಯ್ತದೆ, ಟೆಂಪಲ್ಲು ದೇವಸ್ಥಾನಕ್ಕೆ ಕುಯ್ಕೊಂಡು ಹೋಯ್ತಾ ಇರೋದು ನೋಡಿ. ಅದೇ ಥರ ನಮ್ಮ ರೈತರು ಪಕ್ಕದಲ್ಲಿ ಉಪ್ಪನೇರ್ಲನ್ನು ಬೆಳೆದಿದ್ದಾರೆ ನೋಡಿ. ರೇಷ್ಮೆ ಕೃಷಿ ಉಪ್ಪನೇರ್ಲೆ. ಅದೇ ಥರ ತೆಗುಮರ ಸಾಲಾಗಿ ತೆಗುಮರಗಳು ನೆಟ್ಟಿದ್ದಾರೆ, ಒಳ್ಳೊಳ್ಳೆ ತೆಗುಮರಗಳು ನೆಟ್ಟಿದ್ದಾರೆ. ಭತ್ತ ಬೆಳೆದಿದ್ದಾರೆ, ಕಬ್ಬು ಬೆಳೆದಿದ್ದಾರೆ ನಮ್ಮ ರೈತರು ನೋಡಿ ಯಾವ ಥರ ಬೆಳೆದಿದ್ದಾರೆ. ಇಲ್ಲೊಬ್ಬರು ನಮ್ಮ ರೈತರು ಗದ್ದೆ ತಗೊಯ್ತಾವ್ರೆ ನೋಡಿ. ಪರಂಗಿ ಗಿಡ ಬೆಳೆದಿದ್ದಾರೆ, ಪರಂಗಿ ಗಿಡ. ಇಲ್ಲೊಬ್ಬರು ಇವ್ರ ಹೆಸರು ವಿಕಾಸ್ ಅಂದ್ಬಿಟ್ಟು ಅಳ್ವಡಿ ಗ್ರಾಮದವರು. ಇವರೆಲ್ಲ ಫೇಮಸ್ಸು ಅಳ್ವಡಿ ಗ್ರಾಮಕ್ಕೆ ನೋಡಿ. ನಮ್ಮ ಅಳ್ವಡಿ ಗ್ರಾಮದ ರೈತರು ಉಪ್ಪನೇರ್ಲೆ ರೇಷ್ಮೆ ಕಡ್ಡಿ ಕುಯ್ಕೊಂಡು ಮನೆಗೆ ಹೋಗ್ತಿದ್ದಾರೆ, ರೇಷ್ಮೆ ಬೆಳೀತಿದ್ದಾರೆ ಮನೇಲಿ ನೋಡಿ. ನೋಡಿ ಬರ್ತಾಯಿದ್ದಾರೆ ಇವಾಗ. ನೋಡಿದ್ರಿ ಫ್ರೆಂಡ್ ಯಾವ ಥರ ಉಪ್ಪನೇರ್ಲೆ ಕಡ್ಡಿ ನಮ್ಮ ರೈತರು ಕುಯ್ಕೊಂಡು ಮನೆಗೆ ಹೋಗ್ತಾವ್ರೆ ಅಂತ ಹುಳಿಗೆ ಹಾಕೋಕ್ಕೆ. ರೇಷ್ಮೆ ಹುಳ ಬೆಳೀತಿದ್ದಾರೆ ಮನೇಲಿ ಅವರು. ಅದೇ ಥರ ನಮ್ಮ ರೈತರು ತುಂಬ ಸಕ್ಕತ್ತಾಗಿ ಕಬ್ಬು ಬೆಳೆದಿದ್ದಾರೆ ನೋಡಿ. ಕಬ್ಬು ತುಂಬ ಸಕ್ಕತ್ತಾಗಿ ಬೆಳೆದಿದ್ದಾರೆ. ಕಬ್ಬ ಯಾವ ಥರ ಬೆಳೆದಿದ್ದಾರೆ ಅಂತ ನೋಡಿ. ಒಂದು ಮನೆಗೆ ಸಾಲ ಆದರೂ ಪರವಾಗಿಲ್ಲ, ಆದರೂ ತುಂಬ ಸಕ್ಕತ್ತಾಗಿ ಬೆಳೆದಿದ್ದಾರೆ ಕಬ್ಬ ನಮ್ಮ ರೈತರು. ಸರ್ಕಾರಕ್ಕೆ ಹೆಂಗೆ ಗೊತ್ತು ರೈತರು ಸಾಲ ಮಾಡ್ತಾವ್ರೆ ಅಂತ?
ಏನೇ ಒಂದು ಬೆಳೆ ಬೆಳೆದ್ರೂ ನಮ್ಮ ರೈತರು ಅವ್ರಿಗೆ ಲಾಸೇ ಹೊರ್ತು ಆದಾಯ ಇಲ್ಲ. ಅದರಲ್ಲಿ ಯಾರ ಮನೆ ಸಾಲ ಆದರೂ ಸರಿಯೇ ಭೂಮಿ ತಾಯ ಬಿಡಬಾರ್ದು, ಗೇಯ್ಬೇಕು. ನಾವು ಏನಾರ ಒಂದು ವ್ಯವಸಾಯ ಮಾಡಬೇಕು ಅಂತಲೇ ನಮ್ಮ ರೈತರು ತುಂಬ ಸಖತ್ತಾಗಿ ಮಾಡ್ತಾಯಿದ್ದಾರೆ ನಿಜಕ್ಕೂ ವ್ಯವಸಾಯವ. ಅದೇ ಥರ ಕಬ್ಬನ್ನು ಕೂಡ ಬೆಳೆದಿದ್ದಾರೆ ನೋಡಿ, ಯಾವ ಥರ ಸಾಲ ಆಗಿ ಒಳ್ಳೆ ತಾಯಿ ಯಾವ ಥರ ಬೆಳೆದಿದ್ದಾರೆ ನೋಡಿ ಕಬ್ಬ. ಅದೇ ಥರ ಮರಗಳು ಕೂಡ ನೆಟ್ಟಿದ್ದಾರೆ ನಮ್ಮ ರೈತರು. ಈ ಕಡೆ ನೋಡಿ ಕಬ್ಬು, ಈ ಕಡೆ ನೋಡಿದ್ರು ಕಬ್ಬು ಮಾತ್ರ ತುಂಬ ಸಖತ ಬೆಳೀತಾರೆ ನಮ್ಮ ರೈತರು. ಕಬ್ಬು ಒಂದೇ ಅಲ್ಲ, ಏನೇ ವ್ಯವಸಾಯ ಬಂದರೂ ತುಂಬ ಸಖತ ಬೆಳೀತಾರೆ. ಒಂದು ಮನೆ ಸಾಲ ಆದರೂ ಸರಿಯೇ ತಂದು ಹಾಕ್ಬಿಟ್ಟು ಬೆಳೀತಾರೆ. ಇವತ್ತು 10-26 ಉಪ್ಪುಗೆ 50 kg ಉಪ್ಪಿಗೆ 1800 ರೂಪಾಯಿ ಆಗೈತೆ ಇವತ್ತಿನ ರೈಟಲ್ಲಿ. ಇವತ್ತಿನ ಇದರಲ್ಲಿ 1800 ರೂಪಾಯಿ, 1900 ರೂಪಾಯಿ 10-26 ಉಪ್ಪು, ಒಂದು ಮೂಟೆ ಉಪ್ಪು. ಇವ್ರು ದಿನೇ ಉಪ್ಪಿಗೆ ಗೊಬ್ಬರಕ್ಕೆ ಜಾಸ್ತಿ ದುಡ್ಡು ಮಾಡ್ಕೊಂಡು ಹೋದರೆ ನಮ್ಮ ರೈತರು ಸಾಲ ಮಾಡ್ದಂತೆ, ಸಾಲ ತೀರ್ಸೋಕ್ಕಾಗ್ದಂತೆ ಎಲ್ಲ ನ್ಯಾಣ ಹಾಕೊಂಡು ಸಾಯ್ತಾ ಇದ್ದಾರೆ ನಮ್ಮ ರೈತರು. ಇದನ್ನು ಹೇಳೋರು ಕೇಳೋರು ಯಾರೂ ಇಲ್ಲ, ಯಾವ ಸರ್ಕಾರನೂ ಇಲ್ಲ. ಎಲ್ಲ ರಾಜಕಾರಣಿಗಳು ದೊಡ್ಡ ದೊಡ್ಡ ಕಳ್ಳರಾಗಿದ್ದಾರೆ. ಎಲ್ಲರ ಮನೆಯಲ್ಲೂ ಬರೀ ದುಡ್ಡೇ ಕಾಣ್ತಾ ಕುಂತೈತೆ. ಅದನ್ನು ಕೇಳೋರು ಯಾರೂ ಇಲ್ಲ ನೋಡಿ. ನಮ್ಮ ರೈತರು ಏನೋ ಟನ್ಗೆ ಒಂದು 1000-2000 ಜಾಸ್ತಿ ಮಾಡಿ ಅಂದರೆ ಅದಾಗಲ್ಲ ನೋಡಿ. ಗದ್ದೆಗೆ ಹೋಗಿದ್ರು, ಇವಾಗ ಮುಸ್ಕಿನ ಜೋಳ ಏರ್ಕೊಂಡು ಹೋಗ್ತಾ ಇದ್ದಾರೆ ಬೈಕಲ್ಲಿ. ಯಾವ ಥರ ತಗೊಂಡು ಹೋಗ್ತಾ ಇದ್ದಾರೆ ನೋಡಿ ನಮ್ಮ ರೈತರು. ನಿಜಕ್ಕೂ ತುಂಬಾ ಕಷ್ಟಪಡ್ತಾಯಿದ್ದಾರೆ ನಿಜಕ್ಕೂ. ಯಾಕೆಂದರೆ ಅದು ಹಸ್ಕೊಳಗೆ ತಗೊಂಡು ಹೋಗ್ತಾ ಇರೋದು. ಮನೇಲಿ ಆಡು ಕುರಿ ಎಮ್ಮೆ ದನ ಹಸ ಹಳ್ಳಿಕರ್ ದನಗಳು ಇವಕ್ಕೆ ಹಾಕೋಕ್ಕೆ ಮೇವು ಕುಯ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ ನೋಡಿ. ಯಾವ ಥರ ಕುಯ್ಕೊಂಡು ತಗೊಂಡು ಹೋಗ್ತಾರೋ ನೋಡಿ ಬೈಕಲ್ಲಿ. ತುಂಬಾ ಕಷ್ಟಪಡ್ತಾರೆ. ಯಾಕಂದರೆ ನಮ್ಮ ರೈತರು ನಿಜಕ್ಕೂ, ನಮ್ಮ ರೈತರೇ ಆಗ್ಬೋದು, ನಮ್ಮ ರೈತರ ಮಕ್ಕಳೇ ಆಗ್ಬೋದು, ಇವತ್ತು ಯಾರು ಹೆಣ್ಣು ಕೊಡ್ತಾಯಿಲ್ಲ ನಮ್ಮ ರೈತರ ಮಕ್ಳಿಗೆ. ಹೆಣ್ಣು ಮಕ್ಳು ಇದ್ರಲ್ವ ಕೊಡೋದು. ಎಲ್ಲೂ ಕೊಡ್ತಾಯಿಲ್ಲ. ಯಾಕಂದರೆ ಎಲ್ಲ ಗೌರ್ಮೆಂಟ್ ಕೆಲಸ. ಗೌರ್ಮೆಂಟ್ ಕೆಲಸ ಅಲ್ದಂತೆ ಅವ್ರಿಗೆ 20 ಎಕರೆ 30 ಎಕರೆ ಜಮೀನು ಇರಬೇಕು, ಒಬ್ಬನೇ ಮಗ ಆಗಬೇಕು, ತಂದೆ ತಾಯಿ ಇರಬಾರ್ದು. ಆ ಥರ ಕೇಳ್ತಾರೆ ಇವತ್ತು ಹೆಣ್ಣೆತ್ತರು. ಅವತ್ತೇನೆ ದಡ್ಗಾಲ ಆಗಿತ್ತು, ಕೊಟ್ಬಿಡ್ತಿದ್ರು. ನಮ್ಮ ತಾತ ಮುತ್ತಾತಿರ್ಗೆ 4 ಜನ 5 ಜನ ಇರ್ತಿದ್ರು ಅವತ್ತಿನ ಕಾಲದಲ್ಲಿ. ಒಬ್ಬೊಬ್ರಿಗೆ 20 ಸೀಟು 25 ಸೀಟ್ ಮಕ್ಕಳು ಅವತ್ತಿನ ಕಾಲದಲ್ಲಿ, ನಮ್ಮ ತಾತ ಮುತ್ತಾತ ಕಾಲದಲ್ಲಿ. ಇವತ್ತು ಯಾರು ಕೊಡ್ತಾರೆ ಹೆಣ್ಣ? ಅದಕ್ಕೆ ಇವತ್ತೆಲ್ಲ ತಲೆ ಕೆಡಿಸ್ಕೊತಾ ಇಲ್ಲ ಯಾರಿಗೂ ನೋಡಿ. ಯಾವ ಥರ ನಮ್ಮ ರೈತರ ಮಕ್ಕಳು ಯಾವ ಥರ ಕಬ್ಬು ಬೆಳೆದಿದ್ದಾರೆ ನೋಡಿ. ತುಂಬಾ ಸಗದ ಬೆಳೆದಿದ್ದಾರೆ, ತುಂಬಾ ಕಷ್ಟಪಡ್ತಾರೆ. ಯಾಕಂದರೆ ಏನೇ ಒಂದು ಬೆಳೆದ್ರೂ ಅದಕ್ಕೆ ಕರೆಕ್ಟಾಗಿ ಬೆಲೆ ಸಿಗ್ತಾ ಇಲ್ಲ. ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ ನಿಜಕ್ಕೂ. ಎಲ್ಲ ಲಾಸೇ ಹೊರ್ತು ಆದಾಯ ಇಲ್ಲ ನಮ್ಮ ರೈತರಿಗೆ ನೋಡಿ. ಅದೇ ಥರ ಭತ್ತ ಕೂಡ ಬೆಳೆದಿದ್ದಾರೆ ನೋಡಿ ನಮ್ಮ ರೈತರು. ಭತ್ತ ಬೆಳೆದಿರೋದು ಕಬ್ಬು ಬೆಳ್ತಾರೆ ನೋಡಿ. ಇಲ್ಲಿ ಪಕ್ಕದಲ್ಲೂ ಕಬ್ಬು ಬೆಳೆದಿದ್ದಾರೆ, ಇಲ್ಲೂ ಕೂಡ ಎಲ್ಲ ತಾವು ಕಬ್ಬೆ ಬೆಳೆದಿದ್ದಾರೆ ನಮ್ಮ ರೈತರು. ನಿಜಕ್ಕೂ ವ್ಯವಸಾಯ ಅಂತೂ ತುಂಬ ಸಖತ ಮಾಡ್ತಾರೆ. ಒಂದು ಮನೆ ಸಾಲ ಆದರೂ ಸರಿಯೇ ತಂದು ಭೂಮಿ ತಾಯಿಗೆ ಹಾಕಿ ಬೆಳೀತಾರೆ ನಿಜಕ್ಕೂ. ವ್ಯವಸಾಯ ಅಂತೂ ಕೃಷಿ ಅಂತೂ ತುಂಬ ಸಖತ್ತಾಗಿ ಮಾಡ್ತಾರೆ ನಿಜಕ್ಕೂ ನೋಡಿ. ಈ ಕಡೆನೂ ಕಬ್ಬು ನೋಡಿ, ತೆಗುಮಾರು ಸಾಲುಗಳು ಯಾವ ಥರ ನೆಟ್ಟಿದ್ದಾರೆ ನೋಡ್ರಿ ನಮ್ಮ ರೈತರು. ನಮ್ಮ ರೈತರು ಮಾಡುವಂಥ ಸಾಧನೆ ಯಾರೂ ಮಾಡ್ತಾಯಿಲ್ಲ. ಯಾವ ಫಿಲಮ್ನವರು ಮಾಡ್ತಾಯಿಲ್ಲ. ಫಿಲಮ್ನವ್ರಿಗೆ ಅವಾರ್ಡ್ಗಳು ಕೊಡ್ತಾರೆ ಮುಖ್ಯಮಂತ್ರಿಗಳು ಆಗಿರೋರು ಹೋಗಿ. ಅದೇ ನಮ್ಮ ರೈತರು ಕೊಡ್ತಾ ಇಲ್ವಲ್ಲ. ನಮ್ಮ ರೈತರಿಗೆ ಕಬ್ಬು ಬೆಳೀತಾವ್ರೆ, ಭತ್ತ ಬೆಳೀತಾವ್ರೆ, ವ್ಯವಸಾಯ ಮಾಡ್ತಾವ್ರೆ. ಇಂಥರ್ಗಾರ ಕೊಟ್ಟರೆ ಎತ್ತಗಾರ ಒಪ್ಕೊತದೆ, ದೇಶ ಒಪ್ಕೊತದೆ. ನಮ್ಮ ರೈತರು ಕೊಟ್ಟರು ಕಣ ಅವಾರ್ಡ ಅಂತ, ಅವಾರ್ಡ್ಗಳ ಪ್ರಶಸ್ತಿಗಳು ಕೊಟ್ಟರು ಅಂತಾರೆ. ಅದನ್ನ ಬಿಟ್ಟು ಫಿಲಮ್ನವ್ರಿಗೆ ಪ್ರಶಸ್ತಿ ಕೊಡೋಕೆ ಹೋಗ್ತಾರೆ. ಅವ್ರಿಗೆಲ್ಲ ಕೊಡೋದು ಬದಲು ನಮ್ಮ ರೈತರು ಕೊಟ್ಟರೆ ಆಗೋದುವಾ? ಭೂಮಿ ತಾಯಿ ಗೇಯ್ತಾ ಇರೋರು ನಮ್ಮ ರೈತರು, ಅವ್ರಿಗೆ ಅನ್ನ ಹಾಕ್ತಾ ಇರೋರು ನಮ್ಮ ರೈತರು, ನೀರು ಕೊಡ್ತಾ ಇರೋದು ನಮ್ಮ ರೈತರಿ. ಅವ್ರಿಗೆ ಎಲ್ಲನೂ ಕೊಟ್ಟು ಅವ್ರಿಗೆ ಪ್ರಶಸ್ತಿ ಕೊಡೋಕೆ ಹೋಗ್ತಾರೆ ಅಂದರೆ ಮುಖ್ಯಮಂತ್ರಿಗಳು ಅವ್ರ ಜೊತೆಲೇ ಇರ್ತಾರೆ ಯಾವಾಗಲೂ.
ಅವ್ರ ಜೊತೆಲೇ ಕಾಯ್ತಾ ಇರ್ತಾರೆ ಅವ್ರನ್ನೇ ಹೇಳ್ತು ಬೆಳ್ತು ಅಂದ್ರೆ ಅವ್ರ ಜೊತೆಲೇ ಇರೋದು, ಅವ್ರ ಜೊತೆಲೇ ಇದು ಮಾಡೋದು, ಅವ್ರಿಗೆ ಪ್ರಶಸ್ತಿ ಕೊಡೋದು ಫಿಲಮ್ನವ್ರಿಗೆ. ಕೊಡಲಿ ಬಿಡ್ರಿ ನಮ್ಮ ರೈತರಿಗೂ. ನಮ್ಮ ರೈತರು ಏನು ಸಾಧನೆ ಮಾಡ್ತಾಯಿಲ್ವಾ? ನಮ್ಮ ರೈತರು ನೋಡಿ ಆಲೆ ಗದ್ದೆ ತಕ್ಕ ಹೋಗ್ಬಿಟ್ಟು ಊರಿಗೆ ಹೋಗ್ತಿದ್ದಾರೆ ನಮ್ಮ ರೈತರು ನಿಜವಾಗ್ಲೂ ನೋಡಿ. ಯಾವ ಥರ ವ್ಯವಸಾಯ ಮಾಡಿದ್ದಾರೆ ನೋಡಿ ನಮ್ಮ ರೈತರು. ಕಣ್ಣಿಗೆ ಚುಚ್ಚುವಂಗೆ ವ್ಯವಸಾಯ ಮಾಡಿದ್ದಾರೆ. ಕಣ್ಣು ಸಾಕಾಗೋದಿಲ್ಲ ವ್ಯವಸಾಯ ನೋಡೋಕೆ ನಮ್ಮ ರೈತರದ. ನೋಡಿ ಕಬ್ಬು ಬೆಳೆದಿದ್ದಾರೆ, ಈ ಕಡೆ ನೋಡಿ ಕಬ್ಬು ಬೆಳೆದಿದ್ದಾರೆ, ಭತ್ತ ಬೆಳೆದಿದ್ದಾರೆ, ಆ ಕಡೆ ತೆಗುಮಾರು ಸಾಲುಗಳು ನೋಡ್ರಿ ಯಾವ್ಯಾವ ಥರ ಮರಗಳು ನೆಟ್ಟಿದ್ದಾರೆ ಅಂತ ನಮ್ಮ ರೈತರು. ಇಂಥವ್ರಿಗಾರ ನಮ್ಮ ರೈತರು ಸಾಧನೆ ಮಾಡಿರೋರ್ಗೆಲ್ಲ ಮಾಡ್ತಾಯಿದ್ದಾರೆ ನಮ್ಮ ರೈತರು. ಇಂಥವ್ರಿಗಾರ ಪ್ರಶಸ್ತಿ ಕೊಟ್ಟರೆ ಆಯ್ತದೆ ಮುಖ್ಯಮಂತ್ರಿಗಳು ಬಂದು. ಇದುವರೆಗೂ ಎಲ್ಲ ಸುಮಾರು ಜನ ಮುಖ್ಯಮಂತ್ರಿ ಆಗಿದ್ದಾರೆ ನಿಜಕ್ಕೂ. ನಮ್ಮ ರೈತರಿಗೆ ಎಲ್ಲ ಕಡೆನೂ ಮೋಸನೇ ಹೊರ್ತು ಯಾವುದೂ ಒಂದು ಇದು ಕೊಡ್ತಾಯಿಲ್ಲ, ಗೌರವ ಕೊಡ್ತಾಯಿಲ್ಲ ನೋಡಿ. ನೋಡಿ ನಮ್ಮ ರೈತರು ಜೋಳ ಬೆಳೆದಿದ್ದಾರೆ, ಮುಸ್ಕಿನ ಜೋಳ. ಹಸ್ಕೊಳ್ಗೆ ಇವು ಇಲಾಖೆ ಹಸುಗಳು ಮನೇಲಿ ಸಾಕಿರ್ತಾರೆ, ಎಮ್ಮೆಗಳು ಸಾಕಿರ್ತಾರೆ, ದನಗಳು ಸಾಕಿರ್ತಾರೆ, ಆಡು ಕುರಿಗಳು ಸಾಕಿರ್ತಾರೆ. ಅವಕ್ಕೆ ಮೇವು ಕುಯ್ಕೊಂಡು ಹೋಗೋಕ್ಕೆ ಸೈಕಲ್ ತಂದಿದ್ದಾರೆ ನೋಡಿ. ಸೈಕಲ್ ತಗೊಂಬಂದಿದ್ದಾರೆ ಗದ್ದೆ ಹತ್ರ ಮೇವು ಕುಯ್ಕೊಂಡು ಹೋಗೋಕ್ಕೆ. ಅದೇ ಥರ ಪಕ್ಕದಲ್ಲಿ ಕಬ್ಬು ನೆಟ್ಟಿದ್ದಾರೆ ನೋಡಿ. ಮುಸ್ಕಿನ ಜೋಳ ಅಂತೂ ತುಂಬ ಸಖತ್ತಾಗೈತೆ ನಿಜಕ್ಕೂ. ನಮ್ಮ ರೈತರು ಬೆಳೆದಿರುವಂಥ ಮುಸ್ಕಿನ ಜೋಳ ಇದು. ಅದೇ ಥರ ನಮ್ಮ ರೈತರು ಇಲ್ಲಿ ನೋಡಿ ಗದ್ದೆ ಒಳಗಡೆ ಮುಸ್ಕಿನ ಜೋಳ ಹುಲ್ಲು ಎಲ್ಲ ಕುಯ್ತಾಯಿದ್ದಾರೆ ನೋಡಿ ಎಷ್ಟು ಏಜ್ ಆಗೋದು ನೋಡಿ ನಮ್ಮ ರೈತರಿಗೆ. ನೀವೇ 85 ವರ್ಷ 90 ವರ್ಷ ಆಗದ ಏಜು ನಮ್ಮ ರೈತರಿಗೆ ನೋಡಿ. ಈ ಏಜಲ್ಲೂ ಬಂದು ಸೈಕಲ್ ಹೊಡ್ಕೊಬಂದು ಮೇವು ಕುಯ್ಕೊಂಡು ಹೋಗ್ತಾಯಿದ್ದಾರೆ ನೋಡಿ. ಮೇವ ಕೂದಿ ಮಡಗಿದ್ದಾರೆ, ನೋಡಿ ಮೇವು ಕೂದಿ ಮಡಗಿದ್ದಾರೆ ನಮ್ಮ ರೈತರು ನೋಡಿ. ಯಾವ ಥರ ಕುಯ್ತಾಯಿದ್ದಾರೆ ನೋಡ್ರಿ, ಚಡ್ಡಿ ಹಾಕೊಂಡು. ಇವತ್ತಿನ ಮಕ್ಕಳು ಬಂದು ಈ ಥರ ಕೂದಾರ ಗದ್ದೆಲಿ? ಯಾವ ಬಡಿಯೋದಂಗೆ ಬೇಕಾ ತಗೋ ಬಿಸಾಕಪ್ಪ ಅಂತಾರೆ ಇವತ್ತು ನೋಡಿ. ಈ ಏಜಲ್ಲೂ ಬಂದು ಹುಲ್ ಕುಯ್ತಾವ್ರೆ ಅಂದ್ರೆ ತುಂಬ ಗ್ರೇಟ್ ನಿಜಾಗ್ಲೂ ನಮ್ಮ ರೈತರಿಗೆ. ಶಿವರಾಮು ಅಂತ ಅಳ್ವಡಿ ಗ್ರಾಮದ ರೈತರು ನೋಡಿ. ಪೈಟ ಕಟ್ಕೊಂಡು ಆದರೂ ಕಣ್ಣು ಕಾಣಿಸ್ತೇನೆ ಇಲ್ವೋ ಪಾಪ. ಏಜ್ ಆಗದಕ್ಕಂದ್ರೆ ತುಂಬ ಏಜ್ ಆಗೈತೆ ಅವ್ರಿಗೆ ನೋಡ್ರಿ. ಒಂದು ಕಾಣಿದ್ರು ಅಂತ ಎಡಗಡೆ ಕಣ್ಣು ಆದ್ರೂ ಬಂದು ನಿಜಕ್ಕೂ ನಮ್ಮ ರೈತರು ಶಿವರಾಮಣ್ಣವರು ಅಳ್ವಡಿ ಗ್ರಾಮದವರು ಹುಲ್ ಕುಯ್ಕೊಂಡು ಹೋಯ್ತಾವ್ರೆ ಅಂದ್ರೆ ಗ್ರೇಟ್ ಅಲ್ವಾ? ಇಂಥವ್ರಿಗೆ ಪ್ರಶಸ್ತಿ ಕೊಟ್ಟರೆ ಆಯ್ತದೆ. ಆ ಮುಖ್ಯಮಂತ್ರಿ ಆಗಿರೋರು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ, ಏನು ಕೊಡ್ನಿಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ, 7 ಟ್ರಿಪ್ಪು ಏನು ಕೊಡ್ನಿಲ್ಲ ನಮ್ಮ ರೈತರಿಗೆ ಪ್ರಶಸ್ತಿಯ. ಯಡಿಯೂರಪ್ಪ ಮುಖ್ಯಮಂತ್ರಿ ಆದ, ಅವನು ಏನು ಕೊಡ್ನಿಲ್ಲ ಪ್ರಶಸ್ತಿಯ. ಬೊಮ್ಮಾಯಿ ಮುಖ್ಯಮಂತ್ರಿ ಆದ, ಅವನು ಏನು ಪ್ರಶಸ್ತಿ ಕೊಡ್ನಿಲ್ಲ ನಮ್ಮ ರೈತರಿಗೆ. ಶೆಟ್ರು ಮುಖ್ಯಮಂತ್ರಿ ಆದರೂ ಅವರು ಪ್ರಶಸ್ತಿ ಕೊಡ್ನಿಲ್ಲ ನಮ್ಮ ರೈತರಿಗೆ. ಎಲ್ಲ ಫಿಲಮ್ನವ್ರಿಗೆ ಕೊಟ್ಕೊ ಹೋಗ್ತಿದ್ದಾರೆ ಹೊರ್ತು ನಮ್ಮ ರೈತರಿಗೆ ಒಬ್ರಿಗೂ ನೀವು ಪ್ರಶಸ್ತಿ ಕೊಡ್ಲಿಲ್ಲ ಇದುವರೆಗೂ ನೀವು. ಫಿಲಮರು ಅಂಥದ್ದು ಏನು ಮಡಿಕೊಂಡಿದ್ದಾರೋ ನಿಮ್ಗೆ? ಫಿಲಮ್ನವರು ಅಂಥದ್ದು ಏನು ಮಡಿಕೊಂಡಿದ್ದಾರೆ ನಿಮ್ಗೆ? ನಮ್ಮ ರೈತರಿಗಾರ ಕೊಟ್ರೆ ಆಗೋದಿಲ್ವಾ ಪ್ರಶಸ್ತಿಯ? ನೋಡ್ರಿ 80 ವರ್ಷ 90 ವರ್ಷ ಆಗದೆ ಇವ್ರಿಗೆ ಗದ್ದೆ ತಕ್ಕ ಬಂದ್ಬಿಟ್ಟು ಇವತ್ತು ಕೂಡ ಹುಲ್ ಕುಯ್ಕೊಂಡು ಹೋಗ್ತಿದ್ದಾರೆ ಎಮ್ಮೆ ದನಿಗೆ ಹಸಿಗೆ. ನಮ್ಮ ರೈತರಿದ್ರೆ ಮಾತ್ರ ಈ ಭೂಮಿಗೆ ಮಳೆ ಬೆಳೆ ಆಗೋದು. ರೈತರು ಸೈನಿಕರು ಇರಬೇಕು ಗೊತ್ತಾ? ನಿಮ್ಮ ಮಕ್ಳು ಏನಾರು ಇವತ್ತು ಗಡಿಗೆ ಹೋಗ್ಬಿಟ್ಟು ಮುಖ್ಯಮಂತ್ರಿ ಮಕ್ಕಳು, MP ಗಳ ಮಕ್ಕಳು, MLA ಮಕ್ಕಳು ಏನೋ ಗಡಿಗೆ ಹೋಗ್ಬಿಟ್ಟು ಕಾಯ್ತಿದ್ದಾರೆ ಅಂದರೆ ನಮ್ಮ ರೈತರ ಮಕ್ಕಳು ಕಷ್ಟಪಡ್ತಾ ಇರೋದು ಗಡೀಲಿ ಇವತ್ತು ಸೈನಿಕರು. ನಮ್ಮ ರೈತರು ಕಷ್ಟಪಡ್ತಾ ಇರೋದು ಗದ್ದೆ ಒಳಗೆ ನೋಡ್ರಿ. ನಮ್ಮ ರೈತರಿದ್ರೆ ನಿಮಗೆಲ್ಲ ಉಣ್ಣಕ್ಕೆ ತಿನ್ನಕ್ಕೆ ಮುಖ್ಯಮಂತ್ರಿಗಳ್ಗೆ, MLA ಮಕ್ಳುಗಳ್ಗೆ, MLA ಗಳಿಗೆ, MP ಗಳಿಗೆ ಎಲ್ರಿಗೂ PM ಮೋದಿ ತಂದಿಡ್ದು ನೋಡ್ರಿ ನಮ್ಮ ರೈತರು ಎಷ್ಟು ಕಷ್ಟಪಡ್ತಾವ್ರೆ ಅಂತ. ಅದೇ ಥರ ನಮ್ಮ ರೈತರು ತುಂಬ ಸಖತ್ತಾಗ ವ್ಯವಸಾಯ ಮಾಡಿದ್ದಾರೆ ನಿಜಕ್ಕೂ. ನಮ್ಮ ರೈತರು ಶಿವರಾಮಣ್ಣವ್ರ ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ತುಂಬ ಕಷ್ಟಪಡ್ತಿದ್ದಾರೆ ನಿಜಕ್ಕೂ ನೋಡ್ರಿ. ಒಬ್ಬರು ನಮ್ಮ ರೈತರು ಸೈಕಲ್ ತಗೊಬಂದು ಸೊಪ್ಪು ತಗೊಂಡು ಸೌದೆ ತಗೊಂಡು ಹೋಗ್ತಿದ್ದಾರೆ ಹೊಲಗೆ, ಮನೆಗೆ ಅಡುಗೆ ಮಾಡೋಕ್ಕೆ ನೋಡಿ. ಪಿಂಡಿ ಕಟ್ಟಿ ಯಾವ ಥರ ಮಡ್ಗಾರೆ ಅಂತ.
ಸೌದೆ ನೋಡಿ. ಇಲ್ಲಿ ನೋಡಿ ನಮ್ಮ ತಾಯಿದಿರು ಹಾಲಿಯ ಗದ್ದೆ ತಕ್ಕೋಯ್ತಾ ಇದ್ದಾರೆ ಕಳೆ ತಿಳುಕ ನೋಡಿ. ಹಳ್ಳಿವಾಡಿ ಗ್ರಾಮದ ನಮ್ಮ ರೈತ ಮಹಿಳೆಯರು ನೋಡಿ ಗದ್ದೆಗೆ ಹೋಯ್ತಾ ಇದ್ದಾರೆ. ಆ ಬಿಸಿಲು ಹೊಡಿದ್ನು ಕಾಣ್ದಂತೆ ಗದ್ದೆಗೆ ಹೋಗ್ಬಿಟ್ಟು ಒಟ್ಟಿಗೆ ಊಟ ಬೇಕಲ್ಲ, 3 ಹೊತ್ತು ಊಟ. ನೋಡಿ ಯಾವ ಥರ ಹೋಯ್ತಿದ್ದಾರೆ ಅಂತ ಸಾಲಾಗಿ ನೋಡಿ. ನಮ್ಮ ರೈತರು ಸೌದೆ ಕಟ್ಕೊಂಡು ಸೈಕಲ್ಗೆ ಪೈಟೆ ಕಟ್ಕೊಂಡು ಸೌದೆ ಕಟ್ಕೊಂಡು ಮನೆಗೆ ತಗೊಂಡು ಹೋಯ್ತಿದ್ದಾರೆ ಅಡುಗೆ ಮಾಡೋಕ್ಕೆ. ಇದು ಹೋದ್ರೆ ಮಾತ್ರ ಅಡುಗೆ ಆಗೋದಕ್ಕಂದ್ರೆ ಇವತ್ತು. ನೋಡಿ ಆ ಗ್ಯಾಸು ಬತ್ತಾಯಿಲ್ಲ, ಎಲ್ಲ ಲೋಕಲ್ ಗ್ಯಾಸ್ ಕೊಡ್ತಾವ್ರೆ ನಮ್ಮ ಕರ್ನಾಟಕಕ್ಕೆ ಜನಗಳಿಗೆ. ನೋಡಿ ಇವತ್ತೇನು ಇದ್ದದಂತೆ ಆ ಫಾರೆಸ್ಟ್ ಆಫೀಸ್ನವರು ಮನೆಗೆ ಹೋಗಿ ಮನಿಕತ್ತಾರೆ ಹೊರ್ತು ಚಿರತೆ ಬಂದು ಹಿಡಿತಾ ಇಲ್ಲ. ಅವ್ರು ಚಿರ್ತವೆ ಒಂದು 100 ಅಡಿ ಪಿಂಚಿನ ಹಾಕಿಸ್ಬಿಟ್ಟು ಸಾಕಬೇಕು. ಅವರು ಇಲ್ಲಿ ಹಳ್ಳಿಗೆ ತಗೊಬಂದು ಬಿಡ್ತಾರೆ ಫಾರೆಸ್ಟ್ ಆಫೀಸ್ನವರು. ಚಿರತೆಯ ತಗೊಬರೋದು ಯಾವುದೋ ಒಂದು ಹಳ್ಳಿ ಬಿಟ್ಬಿಡೋದು ಹೊಂಟೋಗೋದು ಮನೆಗೆ. ಅವರು ನಮ್ಮೂರದ್ದು ಬೋನ್ ಮಾಡ್ಗಾರೆ ಬೀರಪ್ಪನ ದೇವಸ್ಥಾನದಲ್ಲಿ ಇದುವರೆಗೂ ಹಿಡಿಯೋಕ್ಕಾಗಲಿಲ್ಲ. ಅವ್ರ ಯೋಗ್ಯತೆ ಬೆಂಕಿ ಯಾಕ ಇದುವರೆಗೂ ಚಿರತೆ ಹಿಡಿಯೋಕ್ಕಾಗಲಿಲ್ಲ. ಹಬ್ಬ ಪರಿಯಾಗಿ ಬಿದ್ದದ ಬೋನು ಇವತ್ತು ಕೂಡ ಬೀರೇಶ್ವರ ಕಾಂಪೌಂಡ್ ಒಳಗೆ. ಒಂದು ಚಿರತೆ ಹಿಡಿಕಾದ್ಮೇಲೆ ಇವ್ರಿಗೆ ಫಾರೆಸ್ಟ್ ಆಫೀಸು ಏನು ಮಾಡೋಕ್ಕೆ ಇವ್ರಿಗೆ? ಸುಪ್ರೀಂ ಕೋರ್ಟ್ ಹೇಳೋದಕ್ಕಂದ್ರೆ ನಿಮ್ಮ ಪ್ರಾಣಿಗಳು ಏನಿರು ಒಂದು 100 ಅಡಿ ಪಿಂಚಿನ ಹಾಕ್ಬಿಟ್ಟು ಸಾಕಳಿ ಒಳಕ್ಕೆ ರೈತರ ಜಮೀನಿಗೆ ಹಾಕ್ಬಿಟ್ಟಾರಿ ಅಂತ ಹೇಳೈತೆ. ಹಂಗೆ ಹೇಳಿದ್ರು ಇವರು ಲಿಗ ತಗೋತಾ ಇಲ್ಲ ಫಾರೆಸ್ಟ್ ಆಫೀಸ್ನವರು. ನೋಡಿ ಯಾವ ಥರ ಒತ್ಕೊ ಬರ್ತಿದ್ದಾರೆ ನೋಡ್ರಿ. ಚಪ್ಪಪ್ಪ ನಡೀಕಾಗೋದಿಲ್ಲ ಯಾಕಂದ್ರಿ ಅವ್ರ ಕೈಲಿ ಜಗ್ದು ನೋಡಿ. ನೋಡಿ ಯಾವ ಥರ ತಗೊಂಡು ಇವಾಗ TVS ಮ್ಯಾಗ ಮಡಿಕತ್ತಾರೆ ನೋಡಿ. ಒಳಗಿಂದ ಯಾವ ಥರ ಒತ್ಕೊ ಬಂದರು ನೋಡ್ರಿ. ಅವರು ಹೆಗ್ಲಿ ಮ್ಯಾಕೆ ಮಡಿಕೊಂಡು ತುಂಬಾ ಕಷ್ಟಪಡ್ತಾಯಿದ್ದಾರೆ ಯಾಕಂದ್ರೆ ಇವರು ನಿಜಕ್ಕೂ ನೋಡಿ. ನೋಡಿ ಇಲ್ಲೊಬ್ರು ನಮ್ಮ ರೈತರು ಗದೆ ತಕ್ಕ ಬಂದರು ಅಲ್ಲಿಯ ನೋಡಿ ಎಷ್ಟು ಕಷ್ಟಪಡ್ತಾರೆ ಅಂತ. ಯಾರ ಮನೆ ಸಾಲನಾರ ಆಗಲಿ ತಂದ್ಬಿಟ್ಟು ವ್ಯವಸಾಯ ಮಾಡ್ಬೇಕು ಅಷ್ಟೇ. ಅವ್ರಿಗೇನು ಗೊತ್ತು ಸರ್ಕಾರದವ್ರಿಗೆ? ಯಾರ ಮನೆ ಸಾಲ ಮಾಡ್ಕೊ ತಗೊಬತ್ತವ್ರೆ ಅಂತ ಅವ್ರಿಗೇನು ಗೊತ್ತು? ನಮ್ಮ ರೈತರು ಗೊತ್ತು ಅದು ಸಾಲ ಮಾಡ್ಕೊ ಬತ್ತವ್ರದ್ದು. ಅವ್ರಿಗೇನು ಗೊತ್ತಿಲ್ಲ. ಅವ್ರ ಪಾಡ್ಗೆ ಅವರು ಸುಮ್ ಕುಂತಾರೆ. ಅವರು ಅಸೆಂಬ್ಲಿ ಒಳಗೆ ತರಲಾಟೆ ತರಲಾಟೆ ಮಾಡ್ಕೊಂಡು ಒಳ್ಳೊಳ್ಳೆ ಕೆಟ್ಟ ಕ್ವಶನ್ಗಳು ಕೇಳ್ಕೊಂಡು ಅಸೆಂಬ್ಲಿ ಒಳಗೆ ಕುಂತಾರೆ ಅವರು. ನಮ್ಮ ರೈತರು ಗೊತ್ತು ಕಷ್ಟ ಅನ್ನೋದು. ನೋಡಿ ಹಳ್ಳಿವಾಡಿ ಗ್ರಾಮದ ಮನೆ ಆಲಮನೆ. ಇಲ್ಲಿ ಆಲಮನೆ ತುಂಬ ಸಕ್ಕತ್ತಾಗವೆ. ಜಾಸ್ತಿ ಆಲಮನೆ ಐತೆ ಹಳ್ಳಿವಾಡಿ ಗ್ರಾಮದಲ್ಲಿ ನಿಜಗ್ಲೂ. UP ಆಲಮನೆಗಳು ಎಲ್ಲ ಪ್ರತಿಯೊಂದು ಆಲಮನೆಗಳು ಇಲ್ಲ ಐತೆ ನಿಜಗ್ಲೂ. ಯಾಕೆ ಅಂದರೆ ತುಂಬಾ ಕಷ್ಟಪಡ್ತಾರೆ. ಇವತ್ತು ನಿಂತೋಗ್ಬಿಟ್ಟೈತೆ ಆಲಮನೆ. ಕಬ್ಬಿಲ್ಲ ಎಲ್ಲೂ. ಕಬ್ಬು ಇನ್ನೂ ಕಟ್ಟೋಕೆ ಬಂದಿಲ್ಲ. ಇನ್ನೂ ಒಂದು 2-3 ತಿಂಗಳು ಹೋಗ್ಬೇಕು ಬರಬೇಕು ಅಂದರೆ. ಇವರು ಹಳ್ಳಿವಾಡಿ ಗ್ರಾಮದ ಗುಳ್ಮಂಚರ ನಾಗರಾಜಣ್ಣ ಅಂತ ನೋಡಿ. ಅದು ನೋಡಿ ತೋಟ, ತೆಂಗಿನ ತೋಟ ಯಾವ ಥರ ಮಾಡಿದ್ದಾರೆ. ಮನೆ ಹತ್ರನೇ ಕಬ್ಬು, ತೆಂಗಿನ ತೋಟಗಳು, ಮರಗಳು, ಸಾಲುಗಳು, ಒಳ್ಳೊಳ್ಳೆ ಮನೆಗಳು ಕಟ್ಟಿದ್ದಾರೆ. ನಮ್ಮ ತಾತ ಮುತ್ತಾತಿರೋ ಒಳ್ಳೊಳ್ಳೆ ಮನೆಗಳು ಅವತ್ತಿನ ಕಾಲದಲ್ಲಿ ಕಟ್ಟಿರುವಂಥ ತೊಟ್ಟಿ ಮನೆ ಆಗ್ಬೋದು, ಕಂಬದ ಮನೆ ಆಗ್ಬೋದು, 16 ಕಂಬದ ಮನೆ ಆಗ್ಬೋದು, ಮಂಗಳೂರು ಹಂಚು ಆಗ್ಬೋದು, ಕೈ ಹಂಚುಗಳ ಮನೆ ಆಗ್ಬೋದು, ಮಣ್ಣಿಂದು ಗೋಡೆಗಳಾಗ್ಬೋದು. ಮನೆಗಳು ತುಂಬ ಸಕ್ಕತ್ತಾಗೈತೆ ನಿಜಗ್ಲೂ. ಅದನ್ನೂ ನಿಮಗೆ ವಿಡಿಯೋ ಮುಖಾಂತರ ನಾನು ತೋರಿಸ್ತೀನಿ. ಬನ್ನಿ ನೋಡೋಣ ಒಂದು ಟ್ರಿಪ್ಪು. ಹೋಗೋಣ ಇವಾಗ? ಸರಿ ಆಯಿತು ಹೋಗೋಣ. ಕುಡಿಯುವ ನೀರಿನ ವ್ಯವಸ್ಥೆ ನೋಡಿ. 2 ಟ್ಯಾಂಕ್ಗಳು ಕುಡಿಯುವ ನೀರಿನ ವ್ಯವಸ್ಥೆ ಹಳ್ಳಿವಾಡಿ ಗ್ರಾಮದ ನಮ್ಮ ರೈತರಿಗೆ. ಅದೇ ಥರ ರೋಡೆಲ್ಲ ಕಿತ್ತೋಗದೆ, ಗುಂಡಿ ಬಿದ್ದದೆ ನೋಡಿ ನೀವೇ ಕಣ್ಣಿಂದ. 25 ವರ್ಷ 30 ವರ್ಷ ಆಗೋದಕ್ಕಂದ್ರೆ ತಾರಾಕಿ ರೋಡ್ಗೆ ಇದುವರೆಗೂ ತಾರಾಕೋಕ್ಕಾಗಲಿಲ್ಲ ಯಾರೂ. ಯಾವ MLAಗಳು ಗೆದ್ದರು ತಾರಾಕೋಕ್ಕಾಗಲಿಲ್ಲ ನಿಜಗ್ಲೂ. ನೋಡಿ ಆ ಕಡೆಗೂ ಎಲ್ಲ ಕಿತ್ತೋಗಿ ನಿಂತದ ರೋಡು, ಈ ಕಡೆಗೂ ಕಿತ್ತೋಗಿ ನಿಂತೈತೆ ನೋಡಿ ನೀವೇ ಕಣ್ಣಿಂದ ನೋಡಿ. ನೋಡ್ರಿ ಮೋರಿ ನೋಡ್ರಿ ಎಷ್ಟು ಅಗ್ಲಾದ ಮೋರಿ. ಬರೀ ಎಷ್ಟು ಅಗ್ಲಾದಕ್ಕಂದ್ರಿ ಮೋರಿ ನೋಡಿ. ಹಳ್ಳಿವಾಡಿ ಗ್ರಾಮದ ನಮ್ಮ ರೈತರು ಕಟ್ಟಿರುವಂಥ ಮನೆಗಳು ಇವೆಲ್ಲ ನಿಜಗ್ಲೂ.
ತುಂಬಾ ಕಷ್ಟಪಡ್ತಾರೆ. ಅದೇ ಥರ ಆಡು, ಕುರಿ, ಎಮ್ಮೆ, ದನ, ಹಸ, ಹಳ್ಳಿಕರ್ ದನಗಳು, ಒಳ್ಳೊಳ್ಳೆ ದನಗಳು ಕಟ್ಟಾರಕ್ಕಂದ್ರಿ ಅಳವಡಿ ಗ್ರಾಮದಲ್ಲಿ ನಮ್ಮ ರೈತರು, ಅಳವಡಿ ಗ್ರಾಮದ ರೈತರು. ಅವೆಲ್ಲ ನಿಮಗೆ ವಿಡಿಯೋ ಮುಖಾಂತರ ಪರಿಚಯ ಮಾಡಿಸ್ತೀನಿ, ಬನ್ನಿ ಹೋಗೋಣ ನೋಡೋಣ. ಅದೇ ಥರ ಇದು ಒಂದು ಬೀದಿ ನೋಡಿ, ಯಾವ ಥರ ಸಣ್ಣ ಪುಟ್ಟ ಮನ್ಗಳವೆ ನಿಜಕ್ಕೂ ನೋಡಿ, ಯಾವ ಥರ ತುಂಬ ಕಷ್ಟಪಡ್ತಾರೆ ನೋಡಿ. ಇದೊಂದು ಬೀದಿ, ಇದು 2ನೇ ಬೀದಿ ನೋಡಿ ಯಾವ ಥರ ಐತೆ ಅಂತ. ಅಲ್ಲಿ ಕುಂತಿರುವಂಥ ನಮ್ಮ ರೈತರ ಮಕ್ಕಳು ಎಲ್ಲರೂ ನೋಡಿ ಯಾವ ಥರ ಬೀದಿಗಳೈತೆ. ಮೋರಿಗಳೇ ಕರೆಕ್ಟಾಗಿಲ್ವಲ್ರಿ, ಹಾಂ ಏನು ರೀ ನೋಡಿ. ತೊಂಬೆ ಟ್ಯಾಂಕಿ ಕುಡಿಯುವ ನೀರಿನ ವ್ಯವಸ್ಥೆ ಇದು ನೋಡಿ ಯಾವ ಥರ ಐತೆ ಅಂತ. ಇದು ನೋಡಿ, ಮೋರಿನ ಕರೆಕ್ಟಾಗಿಲ್ಲ, ಆದ್ರೂ ಮೋರಿ ಎಲ್ಲ ತಿತ್ತೋಗಿ ನಿಂತೈತೆ ನೋಡಿ. ಸಣ್ಣ ಪುಟ್ಟ ಮನೆಗಳು ಕಟ್ಕೊಂಡು ಏನೋ ಜೀವನ ಮಾಡ್ತಾಯಿದ್ದಾರೆ ನಮ್ಮ ರೈತರು, ಅಳವಡಿ ಗ್ರಾಮದ ರೈತರು ನಿಜಕ್ಕೂ ನೋಡಿ. ಹಳ್ಳಿ ಕಟ್ಟೆ ಅರ್ಧಂಬರ್ಧ ವೇಸ್ಟ್ ಆಗೈತೆ, ಎಲ್ಲ ತಿತ್ತೋಗಿ ಮುರ್ಕ್ಲಾಗೈತೆ ಹಳ್ಳಿ ಕಟ್ಟೆ ನೋಡಿ. ಧ್ವಜ ಕಂಬ. ಅದೇ ಥರ ಆಡು, ಕುರಿ ನೋಡಿ. ನುಗ್ಗೆ ಗಿಡ ನೋಡಿ, ನುಗ್ಗೆ ಗಿಡ ಮನೆ ಹತ್ರ ನುಗ್ಗೆ ಗಿಡ ಬೆಳೆದಿದ್ದಾರೆ ನಮ್ಮ ರೈತರು. ನುಗ್ಗೆಕಾಯಿ ತಿನ್ನಬೇಕು, ಸೊಪ್ಪು ತಿನ್ನಬೇಕು, ಡಾಕ್ಟ್ರ್ ಹೇಳ್ತಾರೆ ಅವೆಲ್ಲನೂ ಹಣ್ಣು ಸೊಪ್ಪು ಪದಾರ್ಥ ತಿನ್ನಬೇಕು ಅಂತ. ಕೀರೆ ಸೊಪ್ಪು ಆಗ್ಬೋದು, ನುಗ್ಗೆ ಸೊಪ್ಪು ಆಗ್ಬೋದು, ಅರಿವೆ ಸೊಪ್ಪು ಆಗ್ಬೋದು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಮೂಲಂಗಿ ಸೊಪ್ಪು ಪ್ರತಿಯೊಂದು ತಿನ್ನಬೇಕು. ಅದು ನಮ್ಮ ದೇಹಕ್ಕೆ ಒಳ್ಳೆಯದು, ಆರೋಗ್ಯವಾಗಿರ್ತಾರೆ ನಮ್ಮ ರೈತರು ನಿಜಕ್ಕೂ. ಅದೇ ಥರ ಆಡು ಕುರಿ ಕೂಡ ಸಾಕಿದ್ದಾರೆ ಮನೆ ಹತ್ರ ನೋಡಿ. ಆಡು ಕುರಿ ಇದು ಆಡುಗಳು, ಮೇಕೆ. ಅದೇ ಥರ ನಮ್ಮ ರೈತರು ರಥ, ಅದು ಗಾಡಿ ನೋಡಿ. ನಮ್ಮ ರೈತನ ರಥ ಎತ್ತಿನ ಗಾಡಿ ಮನೆ ಹತ್ರ ಐತೆ. ಅದೇ ಥರ ಇದು ಒಂದು ಬೀದಿ ನೋಡಿ. ಸಣ್ಣ ಪುಟ್ಟ ಬೀದಿಗಳು, ಏನು ದೊಡ್ಡ ದೊಡ್ಡ ಬೀದಿಗಳಲ್ಲ ಇವು ನೋಡಿ ಯಾವ ಥರ ಐತೆ ಅಂತ. ಅಲ್ಲೊಬ್ಬರು ನಮ್ಮ ರೈತರು ಭತ್ತ ತುಂಬ್ತಾಯಿದ್ದಾರೆ, ಯಾವ ಥರ ಐತೆ ನೋಡಿ. ಇಲ್ಲಿ ಮನೆ ಹತ್ರನೇ ತಿಪ್ಪೆ ಮಾಡ್ಕೊಂಡಿದ್ದಾರೆ ನಿಜಕ್ಕೂ ನೋಡಿ. ಒಳ್ಳೊಳ್ಳೆ ಸೊಪ್ಪಿನ ಗಿಡಗಳು ನೆಟ್ಟಿದ್ದಾರೆ, ನುಗ್ಗೆ ಗಿಡಗಳು, ಹಣ್ಣಿನ ಗಿಡಗಳು ಪ್ರತಿಯೊಂದು ಹತ್ರ. ಇದು ಒಂದು ಬೀದಿ ನೋಡಿ. ಸಣ್ಣ ಪುಟ್ಟ ಮೋರಿಗಳು, ಯಾವ ಅಂಥ ಮೋರಿಗಳಲ್ಲ, ಅಂಥ ಮೋರಿ ಏನು ನೀಟಾಗಿ ಮಾಡಲಿಲ್ಲ ನೋಡಿ. ಆದ್ರೂ ಈ ಪಂಚಾಯತಿಯರು ದುಡ್ಡು ತಿಂತವ್ರೆ, ಬೇಜಾನ್ ದುಡ್ಡು ತಿಂತಾಯಿದ್ದಾರೆ ನೋಡಿ. ಒಂದು ಮೋರಿ ಮಾಡಿಸ್ನಿಲ್ಲ ಕರೆಕ್ಟಾಗಿ ಮನೆ ಹತ್ರ, ಒಂದು ರೋಡ್ಗಳು ಕರೆಕ್ಟಾಗಿ ಮಾಡಿಸ್ನಿಲ್ಲ ನೋಡಿ. ಅಲ್ಲಲ್ಲೇ ಬಿದ್ದವೆ ರೋಡ್ ಕರೆಕ್ಟಾಗಿಲ್ಲ, ರೋಡೆಲ್ಲ ತಿತ್ತೋಗದೆ ನೋಡಿ. ಅದೇ ಥರ ಅಂಗಡಿಗಳು ಐತೆ ನೋಡಿ. ಯಾವುದೇ ಥರ ಮನೆಗಳು ಕಟ್ಟಿದ್ದಾರೆ ನಮ್ಮ ಅಳವಡಿ ಗ್ರಾಮದಲ್ಲಿ ನಿಜಕ್ಕೂ. ನಮ್ಮ ಅಳವಡಿ ಗ್ರಾಮದ ರೈತರು ಮಾವಿನ ಗಿಡ ನೆಟ್ಟಿದ್ದಾರೆ, ಸೀಪಿ ಗಿಡ ನೆಟ್ಟಿದ್ದಾರೆ, ಬಾಳೆ ಗಿಡ ನೆಟ್ಟಿದ್ದಾರೆ ಮನೆ ಹತ್ರ ನೋಡಿ. ಹಸ ಕೂಡ ಸಾಕಿದ್ದಾರೆ ನಮ್ಮ ರೈತರು ಮನೆ ಹತ್ರ ನೋಡಿ. ಯಾವ ಥರ ಕಟ್ಟಾಕಿದ್ದಾರೆ, ಲೈಟ್ ಕಂಬಿ ಕಟ್ಟಾಕ್ಬಿಟ್ಟಿದ್ದಾರೆ. ಇವೆಲ್ಲ ಡೇಂಜರು, ಈ ಥರ ಕಟ್ಟಾಕ್ಬಾರ್ದು. ಆದ್ರೂ ಕಟ್ಟಾಕಿದ್ದಾರೆ ನಮ್ಮ ರೈತರು. ದಡ್ರಕ್ಕಂದ್ರೆ ಏನೂ ಗೊತ್ತಾಗೋದಿಲ್ಲ ನಿಜವಾಗ್ಲೂ ನೋಡಿರಿ. ಎಮ್ಮೆ ದನ, ಎಮ್ಮೆ ಯಾವ ಥರ ಸಾಕಿದ್ದಾರೆ ಅಂತ ನೋಡಿರಿ. ಬೇವು ಮರ ಕಟ್ಟಾಕಿದ್ದಾರೆ. ಅಲ್ಲೊಂದು ಬೆಕ್ಕು ಬೇವು ಮರದ ಮೇಲೆ ಕುಂತೈತೆ ನೋಡಿ. ಬೇವು ಮರ ತೋರಿಸ್ತೀನಿ ನೋಡಿ, ಅಲ್ಲಿ ನೋಡಿ ಬೇವು ಮರದ ಮೇಲೆ ಕುಂತೈತೆ ಬೆಕ್ಕು. ಅದೇ ಥರ ನೋಡಿ ಮನೆ, ಅದು ಆಲ ಮನೆ. ಇವತ್ತು ಆಲ ಮನೆ ಎಲ್ಲ ಅದು, ಆದರೂ ಐತೆ, ಗಾಣ ಐತೆ. ಸೀಮಲ್ಲಿ ನೆಟ್ಕೊಂಡ್ರೆ ಸುತ್ತಮುತ್ತ ಆಲ ಮನೆ ನೋಡಿ. ನಮ್ಮ ತಾಯಿ ಎಲ್ಲೋ, ನಮ್ಮ ಅಜ್ಜಿ ಎಲ್ಲೋ ಗದ್ದೆ ತಕ್ಕ ಹೋಗಿದ್ರು, ಇವಾಗ ಬರ್ತಾಯಿದ್ದಾರೆ ತಿಂಡಿ ಮಾಡೋಕೆ ಮನೆಗೆ ನೋಡಿ. ಬಾಳೆ ಗಿಡ ಮನೆ ಹತ್ರ. ಅಲ್ಲಿ ನೋಡಿ ನಮ್ಮ ರೈತರು ಪಾಪು ಎತ್ಕೊಂಡು ನಿಂತಿದ್ದಾರೆ. ಇನ್ನೊಬ್ರು ನಮ್ಮ ರೈತರು ಬರ್ತಿದ್ದಾರೆ, ಒಳ್ಳೊಳ್ಳೆ ಮನೆಗಳು ಕಟ್ಟಿದ್ದಾರೆ. ಹಳೆಯ ಮನೆ, ಯಾಕಂದ್ರೆ ಇದು ನಮ್ಮ ತಾತ ಮುತ್ತಾತಿರು ಕಟ್ಟಿರುವಂಥ ಮನೆಗಳು ನಿಜಕ್ಕೂ ಇದು ನೋಡಿ. ಯಾವ ಥರ ನಮ್ಮ ರೈತರು ಆಲ ಮನೆ ಹತ್ರ ಮಗಿ ನಿಂತ್ಕೊಂಡು ನಿಂತಿದ್ದಾರೆ ಅಂತ ನೋಡಿ. ನೋಡಿ ಹಸಿನ ಪರ ಮಾಡಿದ್ದಾರೆ ಮನೆ ಹತ್ರ ಹಸುಗಳು ನೋಡಿ. ಇಲಾಖೆ ಹಸ ಇವು ತುಂಬ ಸಖತ್ತಾಗಿ ಸಾಕಿದ್ದಾರೆ ನಿಜಕ್ಕೂ. ಸಾಕಿರುವಂಥ ನಮ್ಮ ರೈತರಿಗೆ ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಅದೇ ಥರ ಆಡು ಕುರಿ ಕೂಡ ಸಾಕಿದ್ದಾರೆ ಒಳಗಡೆ. ಸೀಮವನ್ನು ನೆಟ್ಟಿದ್ದಾರೆ ಹಸುಗಳಿಗೆ, ಹಣ್ಣಿನ ಗಿಡಗಳು ನೆಟ್ಟಿದ್ದಾರೆ ನೋಡಿ. ಪ್ರತಿಯೊಂದು ನೆಟ್ಟಿದ್ದಾರೆ ನಮ್ಮ ರೈತರು, ಅಳವಡಿ ಗ್ರಾಮದ ನಮ್ಮ ರೈತರು ನಿಜಕ್ಕೂ ನೋಡಿ. ತಾರಸಿ ಮನೆಗಳು, ಆಲಮನೆ, ಬಾಳೆ ಗಿಡ, ಸೀಪಿ ಗಿಡ ಪ್ರತಿಯೊಂದು ನೆಟ್ಟಿದ್ದಾರೆ ನಿಜಕ್ಕೂ ನಮ್ಮ ರೈತರು ನೋಡಿ ಯಾವ ಥರ ನೆಟ್ಟಿದ್ದಾರೆ ಅಂತ. ಆಲಮನೆ ಹತ್ರ 2-3 ಕುರುಗಳು ಮೇಯ್ತಾವೆ ನೋಡಿ. ಆಲಮನೆ ಕಬ್ಬು ಕೊಡ್ತಾ ಇದ್ದಾರೆ ನೋಡಿ ಗಾಣಕ್ಕೆ, ರಚ್ಚು ಮೇಲೆ ನೋಡಿ ಯಾವ ಥರ ಐತೆ ಅಂತ ಆಲಮನೆ ಹತ್ರ. ತುಂಬ ಸಖತ್ತಾಗ ನಿಜಕ್ಕೂ ತುಂಬ ಕಷ್ಟಪಡ್ತಾರೆ ಯಾಕಂದರೆ ನಮ್ಮ ರೈತರು.
ಇದೇ ಅಳುವಡಿ ಗ್ರಾಮ. ತುಂಬ ಸಖತ್ತಾಗೈತೆ ನೋಡಿ ಅಳುವಡಿ ಗ್ರಾಮ ಯಾವ ಥರ ಐತೆ ಅಂತ. ಅಲ್ಲೊಬ್ರು ನಮ್ಮ ಅಜ್ಜಿ ನಿಂತಾರೆ ನೋಡ್ತಾ ನೋಡಿ.